ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್. ನಾನು ಮೈಸೂರಿನ ಪ್ರತಿನಿಧಿ ಆನಂದ್. ವಿಶ್ವವಿಖ್ಯಾತ ನಾಡ ಹಬ್ಬ ದಸರಾಗೆ ಈಗಾಗಲೇ ದಿನಗಣನೆ ಆರಂಭವಾಗಿದೆ. ದಸರಾ ಉದ್ಘಾಟಕರಾಗಿ ಬೂಕರ್ ಪ್ರಶಸ್ತಿ ವಿಜೇತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಹೊಂದಿದಂತಹ ಬಾನು ಮುಸ್ತಕ್ ಅವರು ಆಯ್ಕೆಯಾಗಿರುವಂಥದ್ದು. ಸದ್ಯ ಇದೀಗೆ ಬಾನು ಮುಸ್ತಕ್ ಅವರ ಆಯ್ಕೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಒಂದು ಕಡೆ ಪರ ವಿರೋಧ ಚರ್ಚೆಗಳು ಕೂಡ ಜೋರಾಗಿ ನಡೀತಾ ಇದೆ. ಇನ್ನು ಬಾನು ಮುಸ್ತಕ್ ಅವರ ವಿಚಾರವನ್ನು ಇಟ್ಕೊಂಡು ಬಿಜೆಪಿಯ ಕೆಲವರು ನಾಯಕರು ಈಗಾಗಲೇ ವಾಗ್ದಾಳಿಯನ್ನು ನಡೆಸ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ ನಾಯಕರು ಇದನ್ನು ಸ್ವಾಗತವನ್ನು ಕೂಡ ಮಾಡ್ತಾ ಇದ್ದಾರೆ. ಅಲ್ಲದೆ ಸಂಸದ ಯದುವೀರ್ ಒಡೆಯರ್ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡಿದ್ದಾರೆ. ನಮಗೆ ಬಾನು ಮುಸ್ತಕ್ ಅವರ ಆಯ್ಕೆಯಲ್ಲಿ ಯಾವುದೇ ಕೂಡ ಭಿನ್ನಾಭಿಪ್ರಾಯಗಳಿಲ್ಲ, ಆದರೆ ಅವರು ತಾಯಿ ಚಾಮುಂಡೇಶ್ವರಿಯ ಬಗ್ಗೆ ಭಕ್ತಿ ಭಾವವನ್ನು ಸ್ಪಷ್ಟಪಡಿಸಲಿ, ಅದನ್ನು ಬಿಟ್ಟು ನಮ್ಗೆ ಯಾವುದೇ ಅಭಿಪ್ರಾಯಗಳು ಕೂಡ ಇಲ್ಲ ಅಂತ ಹೇಳಿರುವಂಥದ್ದು. ಸದ್ಯ ಡಿ.ಕೆ. ಶಿವಕುಮಾರ್ ಅವರು ಹೇಳಿರುವಂತಹ ಒಂದು ಮಾತೇನಿದೆ, ಇದು ರಾಜ್ಯ ರಾಜಕೀಯದಲ್ಲೂ ಕೂಡ ಚರ್ಚೆಗಳನ್ನ ಹುಟ್ಟಾಕಿರುವಂಥದ್ದು. ಅಲ್ಲದೆ ಏನು ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಂಥದ್ದು, ಚಾಮುಂಡಿ ಬೆಟ್ಟ ಹಿಂದೂಗಳಿಗೆ ಮಾತ್ರ ಅಲ್ಲ ಅನ್ನುವಂಥ ಹೇಳಿಕೆ ಏನಿದೆ, ಸದ್ಯ ಇದೀಗ ಇದೇ ಹೇಳಿಕೆಯನ್ನ ಸಂಸದ ಯದುವೀರ್ ಒಡೆಯರ್ ಅವರು ಕೂಡ ಖಂಡಿಸಿದ್ದಾರೆ. ಅಲ್ಲದೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಕೂಡ ಖಂಡಿಸಿರುವಂಥದ್ದು. ಅಲ್ಲದೆ ಏನು ರಾಜಮಾತಾ ಪ್ರಮೋದಾದೇವಿ ಒಡೆಯರ್ ಅವರು ಕೂಡ ಈ ಹೇಳಿಕೆಯನ್ನ ಖಂಡಿಸಿ ಅಲ್ಲದೆ ಒಂದಷ್ಟು ಸ್ಪಷ್ಟನೆಯನ್ನು ಕೂಡ ಪತ್ರಿಕಾ ಪ್ರಕಟಣೆಯಲ್ಲಿ ನೀಡಿರುವಂಥದ್ದು. ಏನು ಡಿ.ಕೆ. ಶಿವಕುಮಾರ್ ಅವರು ಹೇಳಿರುವಂಥದ್ದು, ಚಾಮುಂಡಿ ಬೆಟ್ಟ ಮುಜರಾಯಿ ಅಡಿಯಲ್ಲಿ ಬರುತ್ತೆ, ಅದಕ್ಕೆ ಎಲ್ಲರೂ ಕೂಡ ಹೋಗ್ಬೋದು, ಯಾವುದೇ ಧರ್ಮ ಜಾತಿಯ ಭೇದಗಳಿಲ್ಲ ಅನ್ನುವ ನಿಟ್ಟಿನಲ್ಲಿ ಕೇವಲ ಹಿಂದೂಗಳಿಗೆ ಮಾತ್ರ ಸೀಮಿತ ಅಲ್ಲ ಅಂತ ಹೇಳಿರುವಂಥದ್ದು. ಇದನ್ನ ಖಂಡಾತುಂಡವಾಗಿ ಖಂಡಿಸಿರುವಂತಹ ಸಂಸದ ಯದುವೀರ್ ಅವರು ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆ ಏನಿದೆ, ಇದು ಹಾಸ್ಯಾಸ್ಪದ ಹಾಗೂ ಖಂಡನೀಯ. ಯಾಕಂತ ಹೇಳಿದ್ರೆ ಚಾಮುಂಡಿ ಬೆಟ್ಟ ಅಂದಿನ ಕಾಲದಿಂದಲೂ ಕೂಡ ಹಿಂದೂಗಳದ್ದು, ಅಲ್ಲಿ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬರದಂತ ರೀತಿಯಲ್ಲಿ ನಾವು ಪೂಜೆ ಪುನಸ್ಕಾರಗಳನ್ನ ಅಂದಿನಿಂದಲೂ ಕೂಡ ಮಾಡ್ಕೊಂಡ್ ಬಂದಿದ್ದೇವೆ. ಏನು ಈ ಹಿಂದೆ ಮಾರ್ಕಂಡಯ್ಯನವರು ತಪಸ್ಸು ಮಾಡಿದಂತಹ ಜಾಗ, ಅದು ಸಾವಿರಾರು ಇತಿಹಾಸಗಳ ಒಂದು ವರ್ಷಗಳ ಇತಿಹಾಸ ಚಾಮುಂಡಿ ಬೆಟ್ಟಕ್ಕೆ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆ ಏನಿದೆ, ಇದು ನಿಜಕ್ಕೂ ಕೂಡ ಹಿಂದೂಗಳ ಭಾವನೆಗೆ ಧಕ್ಕೆ ಉಂಟು ಮಾಡುತ್ತೆ ಅನ್ನುವ ನಿಟ್ಟಿನಲ್ಲಿ ಯದುವೀರ್ ಅವರು ಕೂಡ ಟಾಂಗ್ ಕೊಟ್ಟು, ಅದು ಧಾರ್ಮಿಕ ಆಚರಣೆಯಿಂದ ಅಲ್ಲ, ಒಂದು ಪ್ರವಾಸೋದ್ಯಮ ಸ್ಥಳ ಅಥವಾ ಒಂದು ಜನರು ಅದಕ್ಕೆ ಹೋಗ್ಬಿಟ್ಟು ಒಂದು ಪ್ರಯಾಣಕ್ಕಾಗಿ ಅಲ್ಲಿ ಹೋಗ್ತಾ ಇದ್ದಾರೆ, ಆ ದೃಷ್ಟಿಯಿಂದ ನೋಡ್ತಾರೆ. ಇದು ಪ್ರಥಮವಾಗಿ ಒಂದು ಧಾರ್ಮಿಕ ಸ್ಥಳ. ಆ ದೃಷ್ಟಿಕೋನದಿಂದ ಬರೀ ಹಿಂದೂ ಧರ್ಮ ಪಾಲಿಸೋರು ಮತ್ತೆ ಹಿಂದೂ ಧರ್ಮಕ್ಕೆ ಒಂದು ಚೌಕಟ್ಟು ಕೊಡೋರಿಗೆ ಅದನ್ನ ಒಂದು ಮುಂದುವರಿಬಹುದು. ಅದಕ್ಕಾಗಿ ಬೆಟ್ಟ ಹಿಂದೂಗಳು ಅಥವಾ ಹಿಂದೂಗಳ ಆಸ್ತಿನೇ ಆಗಬೇಕಾಗಿದೆ. ಅದು ಇವತ್ತು ಸಹ ಒಂದು ಹಿಂದೂ ಆಸ್ತಿನೇ, ಅದರಲ್ಲಿ ಏನೋ ಒಂದು ಅನುಮಾನ ಇಲ್ಲ. ಉಪಮುಖ್ಯಮಂತ್ರಿ ಇಂಥ ಒಂದು ಆಘಾತಕಾರ ಒಂದು ಹೇಳಿಕೆ ಹೇಳೋದ್ರಿಂದ ಇದೇನು ಬದಲಾವಣೆ ಆಗೋಕ್ಕೆ ಸಾಧ್ಯವಿಲ್ಲ. ಇದು ತಮ್ಮ ಭವಿಷ್ಯಕ್ಕಾಗಿ ಒಳ್ಳೇದಾಗಲ್ಲ. ಮತ್ತೆ ನಾವು ಕೂಡ ನಮ್ಮ ಹೋರಾಟವನ್ನು ಇನ್ನೂ ಗಂಭೀರವಾಗಿ ಇದ್ರ ಬಗ್ಗೆ ತಗೋತೀವಿ. ಮತ್ತೆ ನಂತರ ಕೂಡ ಇದ್ರ ಬಗ್ಗೆ ಸೂಕ್ತವಾದಂತಹ ಕ್ರಮ ಎಲ್ಲೆಲ್ಲಿ ನಾವು ತಗೋಬೇಕು ಅದನ್ನ ತಗೋತೀವಿ. ಅಲ್ಲದೆ ಮುಂದಿನ ದಿನಗಳಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ತಾವು ಏನ್ ಹೇಳ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಅರಿವಾಗುತ್ತೆ ಅನ್ನುವ ನಿಟ್ಟಿನಲ್ಲೂ ಕೂಡ ಉತ್ತರವನ್ನ ಕೊಟ್ಟು ನಂತರ ಪ್ರತಾಪ್ ಸಿಂಹ ಅವರು ಮಾತಾಡ್ತಾ ಹೇಳಿದ್ರು, ಏನು ರಾಮನಗರದ ಕಪಾಲಿ ಬೆಟ್ಟವನ್ನ ಏಸು ಬೆಟ್ಟವನ್ನಾಗಿ ಮಾಡ್ಲಿಕ್ಕೆ ಹೊರಟಂತಹ ಡಿ.ಕೆ. ಶಿವಕುಮಾರ್ ಅವರಿಂದ ನಾವು ಧರ್ಮದ ಪಾಠ ಕಲಿಬೇಕಾಗಿಲ್ಲ ಅನ್ನುವ ನಿಟ್ಟಿನಲ್ಲಿ ವಾಗ್ದಾಳಿಯನ್ನು ಸಹ ನಡೆಸಿದ್ರು. ಶಿವಕುಮಾರ್ ಅವರ ಮೂಗಿನ ಕೆಳಗಿರುವಂತ ಕನಕಪುರದಲ್ಲಿ ಕಪಾಲಿ ಬೆಟ್ಟ ಇದೆ. ಕಪಾಲಿ ಬೆಟ್ಟವನ್ನೇ ಏಸು ಬೆಟ್ಟವಾಗಿ ಮಾಡಿದಂತಹ ಒಡ ಹುಟ್ಟಿದವ್ರನ್ನ ಬ್ರದರ್ಸ್ ಅಂತ ಕರೆಯುವಂಥದ್ದೇ ಬೇರೆ ಕಷ್ಟ ಆಗಿದೆ ಇವತ್ತು. ಅಂಥದ್ರಲ್ಲಿ ಅನ್ಯ ಆರಾಧನಾ ಪದ್ಧತಿಯನ್ನು ಹೊಂದಿರೋರನ್ನ ಬ್ರದರ್ಸು ಅಂತ ಕರೆಯುವಂತ ಡಿ.ಕೆ. ಶಿವಕುಮಾರ್ ಅವರಿಂದ ಈ ಧರ್ಮದ ಬಗ್ಗೆ ನಮಗೆ ತಿಳುವಳಿಕೆ ಜ್ಞಾನ ಬೇಕಾಗಿಲ್ಲ. ಇದನ್ನು ಹೊರತುಪಡಿಸಿ ಕೂಡ ನಿನ್ನೆ ತಡರಾತ್ರಿ ಪ್ರಮೋದಾದೇವಿ ಒಡೆಯರ್ ಅವರು ಒಂದು ಪತ್ರಿಕಾ ಪ್ರಕಟಣೆಯನ್ನು ಕೂಡ ಹೊರಡಿಸಿರುವಂತದ್ದು. ಏನು ಚಾಮುಂಡಿ ಬೆಟ್ಟದ ಸುತ್ತಲೂ ನಡೀತಾ ಇರುವಂತಹ ರಾಜಕೀಯ ಏನಿದೆ, ಇದು ನಿಜಕ್ಕೂ ಕೂಡ ಕಲವರಕಾರಿಯಾಗಿದೆ. ಈ ಬಾರಿಯ ದಸರಾ ಉದ್ಘಾಟಕರ ಆಯ್ಕೆ ವಿಚಾರದಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಕೂಡ ಇದೆ. ಇದು ಆದಷ್ಟು ಬೇಗ ನಿವಾರಣೆ ಆಗಬೇಕು. ಅಲ್ಲದೆ ಬೆಟ್ಟದ ವಿಚಾರದಲ್ಲಿ ಸಾಕಷ್ಟು ಹೇಳಿಕೆಗಳು ಸಹ ಬರ್ತಾ ಇದೆ. ಅಲ್ಲೇ ಹಿಂದೂಗಳ ವಿಚಾರದಲ್ಲೂ ಕೂಡ ಸಾಕಷ್ಟು ಹೇಳಿಕೆಗಳು ಬರ್ತಾ ಇದೆ. ಇದು ಅನಗತ್ಯ. ಯಾಕಂತ ಹೇಳಿದ್ರೆ ಚಾಮುಂಡಿ ಬೆಟ್ಟ ಏನಿದೆ ಅದು ಹಿಂದೂಗಳದ್ದೇ. ಆ ಹಿನ್ನೆಲೆಯಲ್ಲಿ ಕೂಡ ಮುಜರಾಯಿ ಅಡಿಯಲ್ಲಿ ಬರುವಂತದ್ದು, ಅದರಿಂದಲೇ ಅಲ್ಲಿ ಇವೆಲ್ಲವೂ ಕೂಡ ಆಗಿರುವಂತದ್ದು ಅನ್ನುವ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಅದನ್ನು ಹೊರತುಪಡಿಸಿ ಅಲ್ಲದೆ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಾನ ಏನಿದೆ ಅದು ಹಿಂದೂಗಳದ್ದು. ಪೂರ್ವಾಪರವನ್ನು ಕೂಡ ಅಂದ್ರೆ ಪೂರ್ವದ ಕಾಲದಿಂದಲೂ ಕೂಡ ಎಲ್ಲರೂ ಪೂಜಿಸ್ಕೊಂತ ಬರ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಅಲ್ಲಿ ಹೋಗಲು ಅವಕಾಶ ಇದೆ. ಆದ್ರೆ ಅದು ಹಿಂದೂಗಳ ಧಾರ್ಮಿಕ ಭಾವನೆ ಇರುವಂತಹ ಸ್ಥಳ ಅಂತ ಹೇಳಿದ್ದಾರೆ. ಅಲ್ಲದೆ ಇನ್ನೂ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ನಿನ್ನೆ ಏನು ವಿಘ್ನ ನಿವಾರಕ ಗಣೇಶನ ಹಬ್ಬ ಇತ್ತು, ಗಣೇಶ ಎಲ್ಲರಿಗೂ ಕೂಡ ಒಳ್ತನ ಮಾಡಲಿ. ಈಗ ಶುರುವಾಗ್ತಾ ಇರುವಂತಹ ಅನಗತ್ಯ ಚರ್ಚೆಗಳೇನಿದೆ, ಅಲ್ಲದೆ ತಪ್ಪು ಕಲ್ಪನೆಗಳು ಭಿನ್ನಾಭಿಪ್ರಾಯಗಳೇನಿವೆ, ಇವೆಲ್ಲವೂ ಶೀಘ್ರವೇ ನಿವಾರಣೆ ಆಗಲಿ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಪತ್ರಿಕಾ ಪ್ರಕಟಣೆಯನ್ನು ಸಹ ಹೊರಡಿಸಿದ್ದಾರೆ. ಅಲ್ಲದೆ ಚಾಮುಂಡಿ ಬೆಟ್ಟ ಎಂದಿಗೂ ಕೂಡ ಅದು ಹಿಂದೂಗಳ ಧಾರ್ಮಿಕ ಕ್ಷೇತ್ರ. ಅಂದ್ರೆ ಏನು ಕೆಲ ನಾಯಕರು ಹೇಳ್ತಾ ಇರುವಂತದ್ದು ಅರಮನೆ ಆಗಿರ್ಬೋದು, ಇಲ್ಲೆಲ್ಲವೂ ಕೂಡ ನಾವು ಒಳಗಡೆ ಧಾರ್ಮಿಕ ಕೆಲಸಗಳನ್ನ ಮಾಡ್ತೇವೆ. ದಸರಾ ಏನಿದೆ ಇಲ್ಲಿ ಕೆಲವು
ಕೆಲವು ಖಾಸಗಿ ಕಾರ್ಯಕ್ರಮಗಳನ್ನ ಸರ್ಕಾರ ಆಯೋಜನೆ ಮಾಡುತ್ತೆ, ಅದು ಅರಮನೆಯ ಮುಂಭಾಗ ನಡೆಯುವಂಥದ್ದು. ಅದಕ್ಕಾಗಲಿ ಅಥವಾ ಈಗ ಹೇಳಿಕೆಗಳಿಗೆ ಯಾವುದಕ್ಕೂ ಕೂಡ ಸಂಬಂಧ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಪ್ರಮೋದಾದೇವಿ ಒಡೆಯರ್ ಅವರು ಕೂಡ ಬೇಸರವನ್ನು ಹೊರಹಾಕಿರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.